ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಏನಪ್ಪ ಅಂದರೆ ಸಿ ಇ ಟಿ ಅಭ್ಯಾಸವನ್ನು ಮಾಡ್ತಾಯಿದ್ದೀರಿ. ಹೀಗಾಗಿ ಸಾಕಷ್ಟು ಸಿ ಇ ಟಿಗೆ ಏನೇನು ಬೇಕು, ಏನೇನು ಬೇಡ, ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಅನ್ನೋದನ್ನು ಹೋದ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದೆ. ಹಾಗೆ ಸಾಕಷ್ಟು ಯೂಟ್ಯೂಬಲ್ಲಿ ಸಹ ನಾವು ನೋಡ್ತಾ ಇದ್ದೀವಿ ಈ ಸಿಲೆಬಸ್ಸನ್ನಾಗಲಿ ಎಷ್ಟು ಓದಿದರೆ ಎಷ್ಟು ಮಾರ್ಕ್ಸನ್ನು ನಾವು ರೀಚ್ ಆಗ್ಬೋದು ಅಂತ ಹೇಳಿ. ಹಾಗಾಗಿ ಈಗ ನಮಗೆ ಮೇನ್ ಪೇಪರು ಜಿ ಪಿ ಎಸ್ ಟಿ ಆಗಲಿ ಪಿ ಎಸ್ ಟಿ ಆಗಲಿ ಅಲ್ಲಿ ಜನರಲ್ ಅಂದರೆ ಜಿ ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಉಳ್ಕಿದ್ದು ಏನಪ್ಪ ಅಂದರೆ ನಾವು ಪುಸ್ತಕದಲ್ಲಿ ಓದ್ಬೋದು ನಮ್ಮ ಒಂದು ಸಬ್ಜೆಕ್ಟ್ ಆಗಿದ್ದರೆ. ಆದರೆ ಇದು ಜಿ ಕೆ ಎಲ್ಲಿ ಕೇಳ್ತಾನೆ, ಹೇಗೆ ಕೇಳ್ತಾನೆ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಸ್ ಆಗುತ್ತೆ. ಹೀಗಾಗಿ ನಾವು ಜಿ ಕೆಯಲ್ಲಿ ಒಂದು ಉತ್ತಮ ಅಂಕಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ನಮ್ಮದು ಪಿ ಎಸ್ ಟಿ ಬರಲ್ಲ, ಹೀಗಾಗಿ ಜಿ ಪಿ ಎಸ್ ಟಿ ಅವರಿಗೆ ಮತ್ತು ಎಚ್ ಎಸ್ ಟಿ ಅವರಿಗೆ ನಾವು ಟ್ರೈ ಮಾಡಬೇಕಾಗತ್ತೆ. ಪಿ ಎಸ್ ಟಿ ಬಂದವರು ಸಹ ಏನಪ್ಪ ಅಂದರೆ ಜಿ ಕೆಯನ್ನು ನೋಡ್ಕೋಬೇಕು. ಯಾಕಂದರೆ ಅವ್ರಿಗೂ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೂ ಇಂತಿಷ್ಟು ಮಾರ್ಕ್ಸು ಒಂದು ಸಾಮಾನ್ಯ ಜ್ಞಾನ ಒಂದು ಪತ್ರಿಕೆ ಇದ್ದೇ ಇರುತ್ತೆ. ಹೀಗಾಗಿ ಸಾಮಾನ್ಯ ಜ್ಞಾನಕ್ಕೆ ಅಥವಾ ಜಿ ಕೆಯನ್ನು ನಾವು ಈಗ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ನಾವು ಒಂದು ಆ ಪ್ರಶ್ನೆಗಳಿಗೆ ಪ್ರಿಪೇರ್ ಆಗಬೇಕಂತ ಹೇಳಿ. ಜಿ ಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪುಸ್ತಕಗಳನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸ್ಪರ್ಧಾ ಸ್ಫೂರ್ತಿ ಅಥವಾ ಸ್ಪರ್ಧಾ ವಿಜೇತ ಒಂದು ಯಾವ ಥರನ ನೀವು ಖಂಡಿತವಾಗ್ಲೂ ನೀವು ತೊಗೊಳ್ಬೇಕಾಗುತ್ತೆ. ಈ ಒಂದು ಸಾಮಾನ್ಯ ಒಂದು ಜ್ಞಾನಕ್ಕೆ ಅದು ಒಂದು ಇಲ್ಲಾಂದರೆ ದಿನನಿತ್ಯ ಪತ್ರಿಕೆಗಳನ್ನ ಓದ್ತಾ ಇದ್ದರೆ ಅದರದ್ದು ಏನು ಅವಶ್ಯಕತೆ ಇರಲ್ಲ. ದಿನನಿತ್ಯ ಪತ್ರಿಕೆಗಳನ್ನ ಓದಿದರೆ ಇಲ್ಲಿ ಇನ್ನೊಂದು ಹೇಳಬೇಕಾದ್ರೆ ನಿಮಗೆ ಜಿ ಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಾವು ಚೇತನ ಒಂದು ಎಜುಕೇಷನ್ ಚಾನಲಲ್ಲಿ ಜಿ ಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗೆ ಹೇಳ್ತಾ ಇದ್ದಾರೆ. 30 ಕ್ವಶನ್ಗಳನ್ನು ಹೇಳ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ಗಳನ್ನು ಅಥವಾ ಕೇಂದ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ದುಕೊಂಡು ಬಂದು ಚೆನ್ನಾಗಿ ದಿನನಿತ್ಯ ಹೇಳ್ತಾ ಇದ್ದಾರೆ. ಈಗ ಒಂದು 4 ದಿನ ಆಯಿತು ಇದನ್ನು ಏನಪ್ಪ ಅಂದ್ರೆ ಹೇಳ್ತಾ ಇರೋದು. ಹೀಗಾಗಿ ಏನು ಮಾಡಿರಪ್ಪ, ನಿಮಗೆ ಟೈಮ್ ಇದ್ರೆ ಅಥವಾ ಕೆಲಸ ಮಾಡ್ಕೋತನೂ ಸಹ ನೀವು 1-2 ಸರಿ ರಿಪೀಟನ್ನು ಇದನ್ನು ಮಾಡ್ಕೋಬೋದು. ಒಂದು ಸರಿ ಹಂಗೆ ಕೇಳ್ಕೊಬೋದು, ಇನ್ನೊಂದು ಸರಿ ಏನಪ್ಪ ಅಂದ್ರೆ ರಿಪೀಟಾಗಿ ಸ್ಲೋ ಆಗಿ ಇದನ್ನು ಮಾಡಿ ಇದನ್ನು ಈ ಒಂದು ಜಿ ಕೆ ಕ್ವಶನ್ಗಳನ್ನು ನಾವು ನೋಡ್ಕೋಬೋದು. ಅಂದರೆ 30 ಕ್ವಶನ್ಗಳು ಅದಾವು. 30 ಕ್ವಶನ್ಗಳು ಸಹ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ಗಳನ್ನು ತೆಗೆದಿರ್ತಾರೆ. ಡೈಲಿ ಈ ಒಂದು 30 ಕ್ವಶನ್ಗಳನ್ನು ನಾವು ಮುಗಿಸ್ಕೊಂಡ್ರೆ ಏನಪ್ಪ ಅಂದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಏನಪ್ಪ ಅಂದ್ರೆ ನಾವು ಚೇತನದವ್ರು ಏನು ಮಾಡ್ಯಾರಂದ್ರೆ ಈ ಒಂದು ಏನಪ್ಪ ಅಂದ್ರೆ ಜಿ ಕೆಯನ್ನು ಸ್ಟಾರ್ಟ್ ಮಾಡ್ಯಾರ. ಜಿ ಕೆ ಕರೆಂಟ್ ಅಫೇರ್ಸನ್ನು ಹೇಳೋಕೆ ಸ್ಟಾರ್ಟ್ ಮಾಡ್ಯಾರು. ಹಂಗೆ ನಾನು ಸಹ ಏನಪ್ಪ ಅಂದ್ರೆ ಕೇವಲ ನೋಡ್ಕೊಂಡ್ರೆ ಸಾಲಲ್ಲ. ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಷಯಗಳನ್ನ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ನಾವು ಬರೆದಿಟ್ಕೋಬೇಕಾಗತ್ತೆ. ಯಾಕಂದ್ರೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಬಿಟ್ಟು ಗೊತ್ತಿಲ್ಲದ ವಿಷಯಗಳನ್ನ ಬರೆದಿಟ್ಕೊಂಡ್ರೆ ಏನಪ್ಪ ಅಂದ್ರೆ ನಮ್ಗೆ ಎಕ್ಸಾಮ್ ಟೈಮ್ದಲ್ಲಿ ತುಂಬ ಉಪಯೋಗ ಆಕತಿ. ಅದು ಸಹ ನಾವು ನೋಡ್ರಿ ಇಲ್ಲಿ ಓದಿರ್ತಕ್ಕಂಥ ವಿಷಯಗಳನ್ನ ಬರ್ತೀವಿ ಅಂದ್ರೆ ಅದು ನಮ್ಗೆ ಡೈರೆಕ್ಟ್ ಮೈಂಡ್ನಲ್ಲೇ ಕೂತ್ಕೊಂಡು ಬಿಡ್ತೈತಿ ಅಂತೇಳಿ ಹೇಳ್ಬೋದು. ಹೀಗಾಗಿ ನಾನು ಸಹ ಏನಪ್ಪ ಅಂದ್ರೆ ಜಿ ಕೆ ನೋಟ್ಸ್ಗಳನ್ನು ನವಚೇತನದ್ದು ಸ್ವಲ್ಪ ನನಗೆ ಯಾವ ಬರಲ್ಲ ಅವುಗಳನ್ನು ನಾನು ಬರ್ಕೋತಾ ಇಟ್ಕೋತೀನಿ ಅಂತೇಳಿ ಹೇಳ್ಬೋದು. ಹೀಗಾಗಿ ನೀವು ಸಹ ಏನಪ್ಪ ಅಂದ್ರೆ ಅದಷ್ಟೇ ಅಲ್ಲ, ಸಾಕಷ್ಟು ಯೂಟ್ಯೂಬರ್ಸು ಸಹ ಏನಪ್ಪ ಅಂದ್ರೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾವುದು ನಿಮ್ಗೆ ಸೂಕ್ತ ಆಗುತ್ತಲ್ಲ ಅವುಗಳನ್ನು ನೀವು ಏನು ಮಾಡ್ಬೋದು ನೋಡ್ಕೋಬೋದು. ಇದು ಒಂದು ಬೆಸ್ಟು. ಏನಪ್ಪ ಅಂದ್ರೆ ನಮ್ಗೆ ಈ ಡೈಲಿ ಪೇಪರ್ ಕೆಲವೊಂದು ಜನರಿಗೆ ನ್ಯೂಸ್ ಪೇಪರ್ ತಲುಪುತ್ತೆ, ಕೆಲವೊಂದು ಜನರಿಗೆ ತಲುಪಲ್ಲ. ಕೆಲವೊಂದು ಜನ ತೊಗೋತಾರೆ, ಕೆಲವೊಂದು ಜನ ತೊಗೊಳ್ಳಲ್ಲ. ಹೀಗಾಗಿ ಯಾರು ಇರಲ್ಲ ಅವ್ರು ಸಹ ಇದನ್ನು ಜಿ ಕೆ ಅಥವಾ ಕರೆಂಟ್ ಅಫೇರ್ಸನ್ನು ಇವುಗಳನ್ನು ನೋಡ್ಕೋಬೋದು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಸ್ಪರ್ಧಾ ವಿಜೇತ ಕಂಪಲ್ಸರಿ ಅಥವಾ ಸ್ಪರ್ಧಾ ವಿಜೇತ ಆಗಲಿ ಸ್ಪರ್ಧಾ ಸ್ಫೂರ್ತಿ ಆಗಲಿ ನಿಮ್ಗೆ ಯಾವುದು ನೀವು ಓದ್ತಾ ಇದ್ದೀರಲ್ಲ ಆ ಒಂದು ಪತ್ರಿಕೆಯನ್ನು ಒಂದು ತಿಂಗಳ ಒಂದು ಪತ್ರಿಕೆಯನ್ನು ಅದನ್ನು ಕಂಪಲ್ಸರಿ ನೀವು ತೊಗೋರಿ. ಯಾಕಂದ್ರೆ ಕೇವಲ ಎಲ್ಲಿ ಭೀ ನಾವು ನಾವೆಲ್ಲ ಓದ್ಕೊಂಡ್ವಿ ಅಂದ್ರೂ ಸಹ ಏನಪ್ಪ ಅಂದರೆ ಕೆಲವೊಂದು ವಿಷಯಗಳು ನಮ್ಗೆ ಮನನೆಗೆ ಬರಲ್ಲ. ಹಂಗೆ ಏನಪ್ಪ ಅಂದ್ರೆ ಒಂದು ಪತ್ರಿಕೆಯನ್ನು ತೊಗೊಂಡ್ರೆ ಅದು ನಾವೆಲ್ಲ ಅದನ್ನು ಓದಿದಂಗೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಡೈಲಿ ಪತ್ರಿಕೆಯನ್ನು ತೊಗೋತಿರಲ್ಲ, ಡೈಲಿ ಪತ್ರಿಕೆ ಓದೋರು ತುಂಬ ಒಳ್ಳೆಯದು. ಯಾಕಂದ್ರೆ ಅಲ್ಲೇ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಜಿ ಕೆ ನಮಗೆ ಇದಾಗಿರ್ಬಿಟ್ಟಿರ್ತೈತಿ. ಇಲ್ಲಿ ಯಾರಿಗೆ ಆಗಲ್ಲ ನಂಗೆ ಡೈಲಿ ಪತ್ರಿಕೆ ತೊಗೊಳಕ್ಕಾಗಲ್ಲ ಅನ್ನೋರು ಏನಪ್ಪ ಅಂದ್ರೆ ಈ ಒಂದು ಸ್ಪರ್ಧಾ ಸ್ಫೂರ್ತಿ ಆಗಲಿ ಮತ್ತು ಇದು ಸಹ ಏನಪ್ಪ ಅಂದರೆ
ನವಚೇತನ ಅಕಾಡೆಮಿಯವರು ಚೆನ್ನಾಗಿ 30 ಕ್ವಶನ್ಗಳನ್ನು ಚೆನ್ನಾಗಿ ದಿನನಿತ್ಯ ಹೇಳ್ತಾ ಇದ್ದಾರೆ. ಅದನ್ನು ಸಹ ಏನಪ್ಪ ಅಂದ್ರೆ ನಿಮ್ಗೆ ಟೈಮ್ ಇತ್ತು ಅಥವಾ ಕೆಲವು ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಷಯಗಳನ್ನು ಸಹ ಅವರು ಆಯ್ದುಕೊಂಡು ಬಂದು ಹೇಳ್ತಾ ಇದ್ದಾರೆ. ಅವು ಚೆನ್ನಾಗಿರ್ತಕ್ಕಂಥ ಕ್ವಶನ್ಗಳೇ ಆಗಿರ್ತವೆ. ಅವನು ಸಹ ನೀವು ಏನಪ್ಪ ಅಂದ್ರೆ ಕೇವಲ ಓದ್ಕೋಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಅವುಗಳನ್ನು ಬರೆದು ಇಟ್ಕೊಳ್ರಿ. ಎಕ್ಸಾಮ್ ಟೈಮ್ದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬರೆದು ಇಟ್ಕೊಂಡ್ರೆ ಸ್ವಲ್ಪ ಏನಪ್ಪ ಅಂದ್ರೆ ನೋಟ್ಸ್ ಮಾಡ್ಕೊಂಡು ಇಟ್ಕೋರಿ ಅಂತೇಳಿ ನಾನು ಹೇಳ್ತೀನಿ. ಈಗ ಜಿ ಕೆ ನೋಡಿದ್ವಿ. ಕಂಪ್ಯೂಟ್ರಕ್ಕೆ ಇದನ್ನೇನಪ್ಪ ಅಂದ್ರೆ MG ಅಕಾಡೆಮಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ ಕಂಪ್ಯೂಟ್ರಕ್ಕೆ. ಅದನ್ನು ಸಹ ನೀವು ಏನಪ್ಪ ಅಂದರೆ ವಿಡಿಯೋದಲ್ಲಿ ಕೆಲವೊಂದು ನೋಡ್ರಲ್ಲಿ ಯಾವ್ದು ನಮಗೆ ಬೇಕಾಗಿರ್ತೈತಿಲ್ಲ ಅದನ್ನು ನಾವು ಏನದು ಶೋಧನೆ ಮಾಡ್ಯಾರೆ ನಾವು ಏನು ಮಾಡ್ಕೋಬೇಕಂದ್ರೆ ಪಡ್ಕೋಬೇಕಂತೇಳಿ. ನಮಗೆ ಕೆಲವೊಂದು ಬುಕ್ಸ್ಗಳನ್ನು ಅವೈಲೇಬಲ್ ಸಿಗೋಂಗಿಲ್ಲ. ಕೆಲವೊಂದು ಮಂದಿಗೆ ಮಾತ್ರ ಸಿಗಿರ್ತೈತಿ, ಕೆಲವೊಂದು ಮಂದಿಗೆ ಸಿಕ್ಕಿರಲ್ಲ. ಕೆಲವೊಂದು ಮಂದಿಗೆ ಏನಪ್ಪ ತೊಗೋದು ಅಂಥೇಳಿ ಬಿಟ್ಟಿರ್ತೀರಿ. ಅಂಥ ಸಂದರ್ಭದಲ್ಲಿ ಎಲ್ಲರಲ್ಲಿ ಇರೋದು ಫೋನು. ಎಲ್ಲರಲ್ಲಿ ಎಂಥವರಲ್ಲಿ ಇರ್ತಕ್ಕಂಥ ವಸ್ತು ಯಾವುದಪ್ಪ ಅಂದ್ರೆ ಫೋನು. ಆ ಫೋನಿನಲ್ಲಿ ನಮಗೆ ಯಾವ ರೀತಿ ವಿಷಯಗಳು ನಮಗೆ ಬೇಕಲ್ಲ ಅದನ್ನು ನಾವು ಸರ್ಚ್ ಮಾಡಿ ನಾವು ತೊಗೋಬೇಕಾಗತ್ತೆ. ಈಗ ಏನಪ್ಪ ಅಂದ್ರೆ ಕಂಪ್ಯೂಟರ್ ಅಧ್ಯಾಯವಾರು ಪ್ರಶ್ನೆಗಳ ಸರಣಿಯ MG ಅಕಾಡೆಮಿ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ನಿಮಗೆ ಹೆಂಗೆ ಅನಿಸ್ತೈತೆ ನೋಡ್ಕೋರಿ. ಒಂದು ಸರಿ ಏನಪ್ಪ ಅಂದರೆ ಇದನ್ನು ಟ್ರೈ ಮಾಡಿರಿ. ಯಾವ್ಯಾವ ಏನಪ್ಪ ಅಂದರೆ ಕ್ವಶನ್ಗಳನ್ನು ಬಿಡಿಸ್ತಾರೋ ಕಂಪ್ಯೂಟ್ರಿಗೆ ಬಗ್ಗೆ ಹೆಂಗೆ ಹೇಳ್ತಾರೋ ಅಂಥೇಳಿ. ಕೆಲವೊಂದು ನಾವು ಪುಸ್ತಕಗಳನ್ನು ತೆಗೆದುಕೊಂಡಿವಿ ಅಂಥದ್ದು ಅದು ಕಂಪ್ಯೂಟರ್ ಪುಸ್ತಕ. ಅದು ಸಹ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಸರಿ. ಆದರೆ ಅಲ್ಲಿ ತಿಳಿಸಲ್ಲ ಯಾರು ಈ ರೀತಿ ಆ ರೀತಿ ಅಂತೇಳಿ. ನಮ್ಗೆ ಇಲ್ಲಿ ಕನ್ನಡ ಮೆಥಡಲ್ಲಿ MG ಅಕಾಡೆಮಿಯವರು ಚೆನ್ನಾಗಿ ಕಂಪ್ಯೂಟರ್ ಬಗ್ಗೆ ಹೇಳ್ಯಾರು. ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇದೇನು ಕಂಪ್ಯೂಟ್ರ್ 10 ಮಾರ್ಕ್ಸಿಂದ ಐತೇಳ ಮುಂದೆ ನೋಡ್ಕೊಂಡ್ರೆ ಆಯಿತು ಅಂಥೇಳಿ. ನಾವು ಎಷ್ಟು ಕಡಿಮೆ ಮಾರ್ಕ್ಸನ್ನು ಇದನ್ನು ಮಾಡ್ತೀವಲ್ಲ ಅಷ್ಟೇ ನಮ್ಮದಲ್ಲಿ ಪರ್ಸೆಂಟೇಜ ತುಂಬ ಕಡಿಮೆ ಆಕತಿ ಅಂತೇಳಿ ಹೇಳ್ಬೋದು. ಹೀಗಾಗಿ ಎಲ್ಲ ಅಂಕಗಳ ಕಡೆಯೂ ನಾವು ಕಣ್ಣು ಹರಿಸ್ಬೇಕಾಗತ್ತೆ. ಯಾಕಂದ್ರೆ TET ಆಯಿತು, BA ಆಯಿತು, B.Ed ಆಯಿತು, ಇದನ್ನೆಲ್ಲ ಏನಪ್ಪ ಅಂದ್ರೆ ಒಂದು ಬದಿಗೆ ಇಟ್ಟು ಈ CETಯಲ್ಲಿ ಹೆಚ್ಚಿನ ಅಂಕಗಳನ್ನ ತೊಗೊಂಡ್ರೆ ಅಲ್ಲಿ ನಾನು ಒಂದು ಸರ್ಕಾರಿ ಶಾಲೆಗೆ ನಾನು ಹೆಜ್ಜೆಯನ್ನು ಇಡಬಲ್ಲೆ ಅನ್ನೋ ಒಂದು ನಿಮ್ಗೆ ಕನಸು ಅದು ಇಟ್ಕೋಬೇಕಾಗತ್ತೆ. ಒಂದು ವೇಳೆ ಇಲ್ಲೂ ಸಹ ಏನಪ್ಪ ಅಂದ್ರೆ ಕಡಿಮೆ ಆದರೆ ನಾವು ನಮ್ಮ ಮನೆಗೆ ಹೋಗಬೇಕಾಗತ್ತೆ. ಹೀಗಾಗಿ ಈ MG ಅಕಾಡೆಮಿಯವರು ಸಹ ಏನಪ್ಪ ಅಂದ್ರೆ ಚೆನ್ನಾಗಿ ಹೇಳ್ತಾರೆ ಕಂಪ್ಯೂಟ್ರ್ ಬಗ್ಗೆ. ಅದನ್ನು ಸಹ ನೀವು ನೋಡ್ರಿ. ಇಲ್ಲಿ ನೀವು ಓದುವಾಗ ಇರಲಿಲ್ಲ ಅಂದರೂ ಸ್ವಲ್ಪ ಕೆಲಸ ಮಾಡುವಾಗೂ ಸಹ ಹೆಡ್ಫೋನ್ ಹಾಕ್ಕೊಂಡು ನೀವು ಈ ಒಂದು ವಿಷಯಗಳನ್ನ ಕೇಳ್ಕೊಬೋದು. ಏನು ಓದುವಾಗ ಕೇಳ್ಕೊಂಡ್ರೂ ಏನು ಪರವಾಗಿಲ್ಲ, ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ಅಂತೇಳಿ ಹೇಳ್ಬೋದು. ನೋಡ್ಕೋರಿ ಎಲ್ಲ ಏನಪ್ಪ ಅಂದ್ರೆ ಓದ್ಬೋದು. ಇದು ಏನಪ್ಪ ಅಂದರೆ 2025ನೇ ಒಂದು ಕಡೆಯ ಒಂದು ದಿನ ಆಗಿದ್ದರಿಂದ ಇನ್ನು ಹೊಸ ವರ್ಷ ನಿಮಗೆಲ್ಲರಿಗೂ ಹರ್ಷ ತರಲಿ. ನೀವು ಕಂಡಂಥ ಕನಸು ನನಸಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಅದ್ರ ಜೊತೆಗೆ ನಮ್ಮ ಒಂದು ಎಫರ್ಟನ್ನು ಸಹ ಇರಬೇಕು. ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಸಾಧ್ಯವಾಗಿರ್ತಕ್ಕಂಥ ಪ್ರಯತ್ನವನ್ನು ನೀವು ಸಹ ಮಾಡಿರಿ ಅಂತೇಳಿ ಹೇಳ್ಬೋದು. ಕೆಲವೊಂದು ಜನ ಕ್ವಶನ್ಗಳನ್ನು ಕೇಳಿದರೆ ನಿನ್ನೆ ನನಗೆ ಏನಪ್ಪ ಅಂದ್ರೆ ಮೇಯಲ್ಲಿ ಮತ್ತೆ ಏನಪ್ಪ ಅಂದರೆ TET ಆಗುತ್ತೇನ್ರಿ ಮೇಡಮ್ ರೀ ಅಂತೇಳಿ ಹೇಳ್ತಾ ಇದ್ದಾರೆ. ಮೇದಲ್ಲಿ TET ಆಗುತ್ತೆ, ವರ್ಷದಲ್ಲಿ 2 ಸರಿ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಏನಪ್ಪ ಅಂದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಅದು ಏನಪ್ಪ ಅಂದ್ರೆ ಒಂದು ಸರಿ ಆಗುತ್ತೆ ನಿಜ, ಒಂದು ಸರಿ ಆಗಲ್ಲ. ಅದನ್ನೇನು ಹೋಪ್ ಇಟ್ಕೋಬೇಡ್ರಿ. ಪಾಸ್ ಆಗಿದವರು ಇದಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ಬೋದು. ಇದನ್ನು ಓದ್ಕೊಂಡ್ರು ಅದನ್ನು ಓದ್ಕೊಂಡಂಗೆ ಅಷ್ಟೇನೇನಪ್ಪ ಅಂದ್ರೆ ಡಿಫ್ರೆನ್ಸ್ ಏನಿರಲ್ಲ. ಹೀಗಾಗಿ ಈ ಒಂದು GPSTRಗೆ, PSTRಗೆ ಮತ್ತು HSTRಗೆ ನೀವು ಟ್ರೈ ಮಾಡ್ತಾಯಿರಿ. ಹಾಗೆ ಕರೆದ್ರೂ ಸಹ ಅದನ್ನು ಬರೀರಿ ಅಂತೇಳಿ ಹೇಳ್ಬೋದು. ಆದರೆ ಅದಕ್ಕಿಂತ ಮುಂಚೆ ಇದು ಕಾಲ್ ಆಗುತ್ತೆ ಅಂತೇಳಿ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಯಾರಿಗೆ ಒಂದು TETಯಲ್ಲಿ ಪಾಸ್ ಆಗಿಲ್ಲ ಅವ್ರಿಗೊಂದು ಅವಕಾಶ ಸಿಗುತ್ತೆ ಮೇಯಲ್ಲಿ ಕಾಲ್ ಆದರೆ ಸಾಕಷ್ಟು ಸರಿ 2025ರಲ್ಲಿ ಸಹ ಸರಿ ಒಂದು ವರ್ಷ ನಮಗೆ TET ಕರೆದಿಲ್ಲ. ಲಾಸ್ಟ್ ಈ ಡಿಸೆಂಬರಲ್ಲಿ ತುಂಬ ಹೋರಾಟ ಮಾಡಿದಾಗ TETಯನ್ನು ಕನ್ಫರ್ಮ್ ಆಯಿತು. ಯಾಕಂದರೆ ಅವರು ಹೇಳ್ತಾರೆ ಆದರೆ ಅದರಂತೆ ನಡೆಯಲ್ಲ, ಅದು ನಿಮಗೆಲ್ಲರಿಗೂ ಗೊತ್ತು. ಹೀಗಾಗಿ ಹೋಪ್ ಇಟ್ಕೋರಿ, ಕರೀತಾರಂತೆ. ಯಾರು TET ಪಾಸ್ ಆಗಿಲ್ಲ ಅವರು ಸಹ ಹೋಪ್ ಇಟ್ಕೊಂಡು TETಯನ್ನು ಪ್ರಿಪೇರ್ ಆಗಿರಿ. TET ಪಾಸ್ ಆದವ್ರು ಮಾತ್ರ ಈ GPSTR ಮತ್ತು ಈ ಒಂದು PSTRಗೆ ಪ್ರಿಪೇರ್ ಆಗಿರಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. CETಗೆ ಪ್ರಿಪೇರ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನೋಟ್ಸನ್ನು ಮಾಡ್ಕೋರಿ ಸ್ವಲ್ಪ. ಯಾಕಂದರೆ ಟಫ್ ಇರ್ತಕ್ಕಂಥ ವಿಷಯಗಳು ನೆನಪಿಗೆ ಉಳಿತಾವೆ ಅಂತೇಳಿ ಹೇಳ್ಬೋದು. ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಹೊಸ್ತಿಲಲ್ಲಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಪ್ಪ ಅಂದ್ರೆ ಹಿಂದೆ ಅನ್ಕೋರಿ, ನಾ ಕಂಡಂಥ ಕನಸು ನನಸಾಗಲಿ ಅಂಥೇಳಿ ಕೇಳ್ಕೋರಿ.
ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಮನಸ್ಸಿನಿಂದ ಬೇಡ್ಕೊರಿ ಅಂತೇಳಿ ಹೇಳ್ಬೋದು. ನಿಮಗೊಂದು ಟ್ರಯಲ್ ತೋರಿಸ್ತೀನಿ. ನಾವು ಚೇತನ್ದು ಎಲ್ಲರೂ ಕೇಳಿದ್ರಿ ಯಾವ ರೀತಿಯಾಗಿ ಕ್ವಶನ್ಗಳನ್ನ ತೆಗೆದಿರ್ತಾರೆ. ನೀವು ಸಹ ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಚೆನ್ನಾಗಿರ್ತಕ್ಕಂಥ ಕ್ವಶನ್ಗಳನ್ನ ಅವ್ರು ತೆಗೆದಿರ್ತಾರೆ ನೋಡ್ರಿ ಇಲ್ಲೇ. ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR, HSTR ಹಾಗೂ PSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗುವ ಹಾಗೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಸೆಷನ್ನಲ್ಲಿ ಒಟ್ಟು 30 ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ಮೊದಲನೇದಾಗಿ ನೇಮಕಾತಿಗಳು ಮತ್ತು ಎರಡನೆಯ ಪ್ರಶ್ನೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಕನ್ನಡದ ಅಕ್ಷರಗಳಲ್ಲಿ ಸಣ್ಣ ಪುಟ್ಟ ದೋಷಗಳಿದೆ. ಅಕ್ಷರಗಳಲ್ಲಿ ಓಕೆ, ಸೊ ಇದು ಯಾವ ದೇಶದಲ್ಲಿ ಕಂಡು ಬಂದಂತಹ ಚಂಡಮಾರುತ ಅಂತಾನು ಕೇಳ್ಬೋದು. ಟಿಟ್ವಾ ಚಂಡಮಾರುತ ಶ್ರೀಲಂಕಾದಲ್ಲಿ ಕಂಡು ಬಂದಿತ್ತು. ಸೊ ಈ ಒಂದು ಅದಕ್ಕೋಸ್ಕರ ಪುನರ್ ನಿರ್ಮಾಣಕ್ಕಾಗಿ ಭಾರತವು ಶ್ರೀಲಂಕಾಕ್ಕೆ ಈ ರೀತಿಯಾಗಿ ಕ್ವಶನ್ಗಳು ಏನಪ್ಪ ಅಂದ್ರೆ ನವಚೇತನದಲ್ಲಿ ಎಜುಕೇಷನ್ ಚಾನಲ್ದಲ್ಲಿ ಕೇಳ್ತಾ ಇದ್ದಾರೆ. ಹೀಗಾಗಿ ಏನಪ್ಪ ಅಂದ್ರೆ ಅದನ್ನು ಸಹ ನೀವು ನೋಡ್ಬೋದು. ನಾನು ನಿಮಗೆ ಟ್ರಯಲ್ ತೋರಿಸಿದ್ನಿ. ನೀವು ಸಹ ಏನಪ್ಪ ಅಂದ್ರೆ ಟ್ರೈ ಮಾಡ್ಬೋದು ಅಂತೇಳಿ ಹೇಳ್ಬೋದು. ಯಾವತ್ತೂ ಏನು ರೀ ಮೊಬೈಲ್ ನೋಡ್ಕೋತೇನೆ ಕೂತ್ಕೋಬೋದು ಅಂತ ಏನಿಲ್ಲ. ಮೊಬೈಲ್ ಬೇಡವಾದ ವಿಷಯಗಳನ್ನು ಬಿಟ್ಟು ಬೇಕಾಗಿರ್ತಕ್ಕಂಥ ವಿಷಯಗಳ ಸಂಗ್ರಹಣೆಯನ್ನು ಮಾಡ್ಕೋರಿ. ಯಾಕಂದ್ರೆ ಇದೊಂದು ಕಡೆಯ ಅವಕಾಶ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಕಡೆಯ ಅವಕಾಶ ಅಂದರೆ ನಮಗೆ ಸಾಕಷ್ಟು ಅವಕಾಶ ಉಂಟು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಇನ್ನು ಕಾಲ್ ಫಾರ್ಮ್ ಆಗೋದು ಒಂದು 10 ವರ್ಷನೇ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಏನಪ್ಪ ಅಂದ್ರೆ ಕರೆಯಲ್ಲ. ಯಾಕಂದ್ರೆ ನಾವು 2022 ಏನಪ್ಪ ಅಂದ್ರೆ ಕಾಲ್ ಫಾರ್ಮ್ ಆಗಿತ್ತು. ಎಷ್ಟು ವರ್ಷ ಆಯ್ತು ರೀ? 4 ವರ್ಷ ಮುಗಿದು 4-5 ವರ್ಷ ಸ್ಟಾರ್ಟ್ ಆಗತ್ತು, 4 ವರ್ಷ ಮುಗೀತು. ಹೀಗಾಗಿ ಕಾಲ್ ಫಾರ್ಮ್ ಆಗಲ್ಲ. ಕಾಲ್ ಫಾರ್ಮ್ ಮಾಡ್ತೀನಿ ಅಂತ ಇನ್ನೂ ನೋಡ್ರಿ ಮಾಡ್ತೀನಿ 2025 ಹಿಡಿದು ಜನವರಿ ಹಿಡಿದು ಡಿಸೆಂಬರ್ ತನಕನೂ ಮಾಡ್ತೀನಿ ಬಂದು ಡಿಸೆಂಬರ್ ತಿರುಗಿ 2025 ಮುಗಿದು ಹೋಯ್ತು. ಅದೊಂದು TET ಕಾಲ್ ಫಾರ್ಮ್ ಮಾಡ್ಕೊಂಡ್ರು ಅಷ್ಟೇ. ಅದೇ ರೀತಿಯಾಗಿ ಇನ್ನೂ 2026 ಕಾಲ್ ಫಾರ್ಮ್ ಮಾಡ್ಕೋತಾರೆ ಇಲ್ಲೋ ಗೊತ್ತಿಲ್ಲ. 18,000, 15,000, 16,000 ಕರಿತಾನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಅವ್ರು ಕರೆದಾಗೆ ಗೊತ್ತು ಯಾವಾಗ ಕರಿತಾರೆ ಅನ್ನೋದು. ಅದಕ್ಕೆ ಏನಪ್ಪ ಅಂದರೆ ಸುಮ್ಮನೆ ನಾವು ಪ್ರಿಪೇರ್ ಆಗಿ ಕೂತೀವಂದ್ರೆ ಏನಪ್ಪ ಅಂದರೆ ಎದುರಿಸೋಕ್ಕೆ ಸಾಧ್ಯ ಆಕತಿ ಅಂತ ಹೇಳ್ಬೋದು. ಕಡೆಯ ಅವಕಾಶ ಅಂದರೆ ಏನಪ್ಪ ಅಂದರೆ ಕೆಲವೊಂದು ಜನ ಏಜ್ ಬಾರ್ ಆಗುತ್ತೆ, ಕೆಲವೊಂದು ಜನ ಏಜ್ ಬಾರ್ ಆಗಲಿಲ್ಲ ಅಂದ್ರೂ ಸಹ ಏನಪ್ಪ ಅಂದ್ರೆ ಅದ್ರ ಮೇಲಿನ ಆಸಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಎಷ್ಟು ಸರಿ ಟ್ರೈ ಮಾಡಿರ್ತಾರೆ, 1 ಸರಿ 2 ಸರಿ 3 ಸರಿ. ಹಾಗೆ ಅದಾದ ಒಂದು ಆಸಕ್ತಿ ಅಭಿರುಚಿಯನ್ನೇ ಕಳ್ಕೊಂಡ್ಬಿಡ್ತಾರೆ. ಏನಾಗಲ್ಲ ಬಿಡಪ್ಪ ಅಂಥೇಳಿ. ಹಂಗಾಗಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಇದೊಂದು ಅವಕಾಶ, ಒಳ್ಳೆಯ ಒಂದು ಪೋಸ್ಟ್ಗಳನ್ನು ಕರೀತಾರೆ ಅಂತೇಳಿ ಕಾದು ಕೂತ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಕಂಡಂಥ ಕನಸು ನನಸಾಗಲಿ. ಎಲ್ಲರೂ ಏನಪ್ಪ ಅಂದರೆ 2026ರಲ್ಲಿ ಒಂದು ವೇಳೆ ಕಾಲ್ ಫಾರ್ಮ್ ಆದರೆ ಎಲ್ಲರೂ ಶಿಕ್ಷಕರಾಗಿ ಹೊರಬನ್ನಿರಿ ಅಂತೇಳಿ ಹೇಳ್ತೀನಿ. ಆದಷ್ಟು ಬೇಗ ಯಾವ್ಯಾವ ಏನಪ್ಪ ಅಂದ್ರೆ ವಿಷಯಗಳ ಸಂಗ್ರಹಣೆ ಎಲ್ಲೆಲ್ಲಿ ಸಿಗುತ್ತಲ್ಲ ಅದನ್ನು ಏನಪ್ಪ ಅಂದ್ರೆ ಬಾಚ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ನೋಡಿರಿ, ಬೇಡವಾದ ವಿಷಯಗಳನ್ನ ನಾವು ನೋಡ್ಕೋತ ಕೂತ್ರೆ ಅಲ್ಲಿ ಟೈಮ್ ಹೋಗುತ್ತೆ. ಹೀಗಾಗಿ ಯಾವಾಗ ಹೆಂಗೆ ಅವ್ರದ್ದು ತಲೆ ಇರುತ್ತೆ ಹೇಳಲ್ಲ. ನಾಳೆ ಜನವರಿಗೆ ಕರಿಬೋದು, ಫೆಬ್ರವರಿಗೆ ಕರಿಬೋದು, ಅಥವಾ ಮಾರ್ಚ್ ಅಥವಾ ಮೇದಲ್ಲೇ ಕರಿಬೋದು. ಅಂದರೆ ಯಾವಾಗ ಕಾಲ್ ಫಾರ್ಮ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಈಗಂತೂ ಇನ್ನೊಂದು C&R ರೂಲ್ ಒಂದು ಬರೋದಿದೆ. ಅದರಲ್ಲಿ ನೋಡ್ರಿ ಬ್ಯಾಕಪ್ ಸ್ಕೋರಿನ ಬಗ್ಗೆನೂ ಸಹ ಸಾಕಷ್ಟು ಕೇಳಿದ್ರಿ. ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತಾರೋ ಏನು ಮಾಡ್ತಾರೋ ಅದು C&R ರೂಲ್ ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದು ಏನಪ್ಪ ಅಂದ್ರೆ ರಿಮೂವ್ ಆದರೆ ಎಲ್ಲರಿಗೂ ಒಂದು ಅವಕಾಶನೇ, ಸುವರ್ಣ ಅವಕಾಶನೇ ಅಂತ ಹೇಳ್ಬೋದು. ಬ್ಯಾಕಪ್ ಸ್ಕೋರ್ ರಿಮೂವ್ ಆತಂದ್ರೆ ಅದು ಬಂದ ಮೇಲೇ ಎಲ್ಲರಿಗೂ ಗೊತ್ತಾಗೋದು ಅಂತ ಹೇಳ್ಬೋದು. ಹೀಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಚೆನ್ನಾಗಿ ಓದ್ರಿ. ಎಲ್ಲೆಲ್ಲಿ ಸಂಪನ್ಮೂಲಗಳು ನಮಗೆ ಸಿಗ್ತಾವಲ್ಲ, ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದನ್ನು ಕಲೀರಿ. ಮತ್ತು ಅದರಿಂದ ನಮಗೆಲ್ಲ ಏನಪ್ಪ ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚಾಗೋಕ್ಕೆ ಕಾರಣ ಆಕತಿ. ನಾನು TET ಪ್ರಶ್ನೆ ಪತ್ರಿಕೆಗಳನ್ನ ತುಂಬ ಬಿಡಿಸ್ತಾ ಇದ್ದೆ. ಓದೋಕ್ಕಿಂತ ಅದನ್ನು ಸ್ವಲ್ಪ ಬಿಡಿಸೋದ್ರಿಂದ ನಮಗೂ ಸ್ವಲ್ಪ ಧೈರ್ಯನೂ ಬರುತ್ತೆ, ಇಲ್ಲ ಆಗುತ್ತೆ ಅನ್ನೋ ಹೋಪೂ ಆಗುತ್ತೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ GPSTR ಪ್ರಶ್ನೆ ಪತ್ರಿಕೆಗಳು ಸಾಕಷ್ಟು ಸಿಗ್ತವೆ. ಈಗ ತುಂಬ ಬುಕ್ ಸ್ಟಾಲ್ದಲ್ಲಿ ಅವೈಲೇಬಲ್ ಐತಿ. ಅದಕ್ಕೆ ಏನಪ್ಪ ಅಂದ್ರೆ ಅವುಗಳನ್ನು ತಂದಿಟ್ಕೊಂಡು ಯಾವ ಒಂದು ಅಧ್ಯಯನದಲ್ಲಿ ಎಷ್ಟು ಪ್ರಶ್ನೆಗಳು ಬಿದ್ದಾವೆ
ಇದಾವೆ ಅನ್ನೋದನ್ನು ಕಂಡುಕೊಂಡು ಓದ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಪರ್ಸೆಂಟೇಜ ಚೆನ್ನಾಗಿ ಮಾಡ್ಕೊಂಡು ನಿಮ್ಮ ಕೈಯಲ್ಲೇ ಐತೆ ಹೇಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಹೊಸ ವರ್ಷವನ್ನು ಬರಮಾಡಿಕೊಡ್ರಿ. ಒಂದು ಹೊಸ ವರ್ಷದಲ್ಲಿ ಹೊಸ ಕನಸು ನಿಮಗೆ ನನಸಾಗಲಿ ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.